ಬೆಂಗಳೂರಲ್ಲಿ ಇನ್ನೂ ಕಾಂಗ್ರೆಸ್ ಬಂಡಾಯ ಶಮನವಾಗಲಿಲ್ಲ. ಕಾಂಗ್ರೆಸ್ ಸಂಪರ್ಕಕ್ಕೆ ಸಂಸದ ಮುದ್ದಹನುಮೇಗೌಡ ಸಿಗ್ತಾ ಇಲ್ಲ. ಎಷ್ಟೇ ಕರೆ ಮಾಡಿದ್ರೂ ಕೂಡ ಮುದ್ದಹನುಮೇಗೌಡ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತೆ ಒತ್ತಡ ಹಾಕೋದಿಕ್ಕೆ ಅಂತ ಎಷ್ಟೇ ಕರೆ ಮಾಡಿದ್ರೂ ಕೂಡ ಅವರು ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಮುದ್ದಹನುಮೇಗೌಡ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವಂತೆ ನಾಯಕರು ಒತ್ತಡ ಹಾಕ್ತಾ ಇದ್ದು, ನಾಮಪತ್ರ ವಾಪಸ್ಗೆ ಕಾಂಗ್ರೆಸ್ನ ನಾಯಕರೇ ಒತ್ತಡ ಹಾಕ್ತಾ ಇದ್ದಾರೆ. ಆದ್ರೆ ನಾಮಪತ್ರ ಹಿಂಪಡಿತಾರಾ ಇಲ್ವಾ ಎಸ್ಪಿ ಮುದ್ದಹನುಮೇಗೌಡ ಅನ್ನೋದೇ ಈಗ ಕುತೂಹಲ ಕೆರಳಿಸ್ತಾ ಇರುವಂತಹ ವಿಚಾರ. ಕೈ ನಾಯಕರ ಸಂಪರ್ಕಕ್ಕೆ ಮುದ್ದಹನುಮೇಗೌಡ ಇಲ್ಲಿ ತನಕ ಸಿಗ್ತಾ ಇಲ್ಲ. ಇನ್ನಾದ್ರೂ ಸಿಗ್ತಾರಾ ಅನ್ನೋದೇ ಈಗ ಕಾದ್ ನೋಡ್ಬೇಕಾಗಿದೆ. ಸಂಸದ ಎಸ್ಪಿ ಮುದ್ದಹನುಮೇಗೌಡ ನಡೆ ಇನ್ನೂ ಕೂಡ ನಿಗೂಢವಾಗಿ ಕಂಡು ಬರ್ತಾ ಇದೆ. ನಾಮಪತ್ರ ಹಿಂಪಡಿತಾರಾ ಇಲ್ಲ ಕಣದಲ್ಲಿ ಮುಂದುವರಿತಾರಾ ಇವೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂತಹ ವಿಚಾರ. ಈ ಸಂಬಂಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಈಗ ಟೆನ್ಷನ್ ಹೆಚ್ಚಾಗಿದೆ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಒಂದ್ ರೀತಿಯಲ್ಲಿ ಮುದ್ದಹನುಮೇಗೌಡ ನಾಮಪತ್ರ ವಾಪಸ್ ಪಡ್ಕೋಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾರೆ. ಮತ್ತೊಂದು ಕಡೆಯಲ್ಲಿ ನಿಗೂಢವಾಗಿ ಕಂಡು ಬರ್ತಾ ಇದೆ ಅವರ ನಡೆ. ಹಾಗಾದ್ರೆ ಏನ್ ಲೆಕ್ಕಾಚಾರ ಮುದ್ದಹನುಮೇಗೌಡರದ್ದು, ಮತ್ತೆ ಇದರಿಂದ ದೇವೇಗೌಡರಿಗೆ ಇನ್ನಷ್ಟು ಟೆನ್ಷನ್ ಹೆಚ್ಚಾಗುವ ರೀತಿ ಕಂಡು ಬರ್ತಾ ಇದೆ? ಹೌದು ಸುಕನ್ಯಾ, ಸದ್ಯ ಇದೇ ಒಂದು ಕಾರಣವಾಗಿ ಪರಿಣಮಿಸಿರುವಂತದ್ದು. ಸದ್ಯ ಯಾರು ಸಂಪರ್ಕಕ್ಕೂ ಸಿಗದೆ ಅವರು ಏನೋ ಅಜ್ಞಾತ ಸ್ಥಳದಲ್ಲಿ ಇದಾರಂತೆ ಮಾಹಿತಿ ಇರುತ್ತದೆ. ಅಂದ್ರೆ ಬೆಂಗಳೂರಿನಲ್ಲಿ ಇದ್ರು ಕೂಡ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಕಳೆದ 3-4 ದಿನಗಳಿಂದ ಕೂಡ ಪರಮೇಶ್ವರ್ ಆಗಿರ್ಬೋದು, ಮತ್ತೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಯಾವುದೇ ರೀತಿ ಅವರಿಗೆ ಪ್ರತಿಕ್ರಿಯೆ ನೀಡಿಲ್ಲ. ಮತ್ತೆ ಫೋನ್ ಮಾಡಿದ್ರು ಕೂಡ ಅವರಿಗೆ ವಾಪಸ್ ಪ್ರತಿಕ್ರಿಯೆ ನೀಡ್ತಿಲ್ಲ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಇನ್ನು ಇದಲ್ದೇನೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳಲು ಕಾಂಗ್ರೆಸ್ ನಾಯಕರಿಂದ ಆಗಿರ್ಬೋದು, ಮತ್ತೆ ಜೆಡಿಎಸ್ ನಾಯಕರಿಂದ ತೀವ್ರ ಒತ್ತಡ ಕೂಡ ಶುರುವಾಗಿರುವಂತದ್ದು. ಆದ್ರೆ ಇದು ಯಾವುದಕ್ಕೂ ಮಣಿಯದೆ ಏನು ಮುದ್ದಹನುಮೇಗೌಡ ತಟಸ್ಥ ನಿಲುವಿಗೆ ಬಂದಿರುವಂತದ್ದು. ಇನ್ನು ನಾಳೆ ಮತ್ತೆ ನಾಡಿದ್ದು 2 ದಿನಗಳ ಕಾಲ ಏನು ನಾಮಪತ್ರ ವಾಪಸ್ ದಿನಾಂಕ ಕೂಡ ಇರುವಂತದ್ದು. ಈ ವೇಳೆ ಬರ್ತಾರ ಅನ್ನೋದು ಅನುಮಾನ ಕೂಡ ಮೂಡಿರುವಂತದ್ದು. ಬಂದು ವಾಪಸ್ ತೆಗೆದುಕೊಳ್ತಾರ ಅಥವಾ ಏನಾದ್ರೂ ಏನೋ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ಮತ್ತೆ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ದಿನೇಶ್ ಗುಂಡೂರಾವ್ ಇವರೇನಾದ್ರೂ ಅವರನ್ನ ಸಂಪರ್ಕ ಮಾಡಿ ಅವರನ್ನ ಮನವೊಲಿಸಿ ನಾಮಪತ್ರ ವಾಪಸ್ ತೆಗೆದುಕೊಳ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತದ್ದು. ಮತ್ತೊಂದು ಕಡೆ ಒಂದು ವೇಳೆ ಏನಾದ್ರೂ ಇವ್ರು ವಾಪಸ್ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಖಂಡಿತವಾಗಿ ದೇವೇಗೌಡರಿಗೆ ಇನ್ನಿಲ್ಲದ ಏನೋ ತಲೆನೋವಾಗಿ ಪರಿಣಮಿಸಿದ್ರೆ ಎಳ್ಳೆ ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಕಾಂಗ್ರೆಸ್ ಮತಗಳಾಗಿರ್ಬೋದು, ಮತ್ತೆ ಏನು ಹಿಂದುಳಿದ ಮತಗಳಾಗಿರ್ಬೋದು ಇವ್ರಿಗೆ ವಿಭಜನೆ ಆಗೋದು ಎರಡನೇ ಮಾತಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಅವರು ಏನು ಅವ್ರ ಆಪ್ತ ಮೂಲಗಳಿಂದ ತಿಳಿದಿರುವಂತದ್ದು. ನಾವು ನಾಮಪತ್ರ ವಾಪಸ್ ತೆಗೆದುಕೊಳ್ಳದೇನೆ ಸ್ಪರ್ಧೆ ಕೂಡ ಮಾಡೇ ಮಾಡ್ತೀನಿ ಅಂತ ಹೇಳಿಕೆ ಕೂಡ ನೀಡಿರುವಂತದ್ದು. ಒಟ್ಟಾರೆ ಈ ಒಂದು ತಲೆನೋವು ದೇವೇಗೌಡರಿಗಾಗಿರ್ಬೋದು, ಮತ್ತೆ ಜೆಡಿಎಸ್ ಆಗಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ತುಮಕೂರು ಏನು ಮೈತ್ರಿ ಇದರಲ್ಲಿ ತುಂಬಾ ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಧನ್ಯವಾದ ಮಹೇಶ್.